ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಶೀರ್ಷಿಕೆ ನಿರ್ಮಾಣ ಮತ್ತು ನಿರ್ಮಾಣ ಸ್ಥಿತಿ. ಮುಖ್ಯ ಜ್ಞಾನ ರತ್ನಗಳು. ಇಂದು ಬಾಪ್ದಾದ ಸುಪುತ್ರರ ಚೆಹರೆಯನ್ನು ನೋಡಿ ಸಂತೋಷಪಟ್ಟರು. ಸುಪುತ್ರರ ಮುಖದಲ್ಲಿ ತಂದೆಯ ಸ್ಮರಣೆ, ಶಾಂತಿ, ಪ್ರೀತಿ ಹೊಳೆಯಲಿ. ತಂದೆಯ ಹೆಸರನ್ನು ಕೀರ್ತಿಗೊಳಿಸುವುದು ವಚನಗಳಿಂದಲ್ಲ, ಚರಿತ್ರೆಯಿಂದ. ನಿಮ್ಮ ಚೆಹರೆ ತಂದೆಯ ರೂಪವನ್ನು ತೋರಿಸಲಿ. ಇದು ನಿಜವಾದ ಸೇವೆ. ನಿಜವಾದ ಸೇವೆ ಎಂದರೆ ನಿರ್ಮಾಣ ಸೇವೆ, ಹೊಸ ಸಂಸ್ಕಾರಗಳನ್ನು ನಿರ್ಮಿಸುವುದು. ಆದರೆ ನಿರ್ಮಾಣ ಸೇವೆ ಜೊತೆಗೆ ನಿರ್ಮಲ ವಾಣಿ ಮತ್ತು ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಬೇಕು. ನಿರ್ಮಲ ವಾಣಿ ಎಂದರೆ ನಿಷ್ಕಪಟ, ಸತ್ಯ, ಮಧುರ ಮಾತು. ನಿರ್ಮಾಣ ಸ್ಥಿತಿ ಎಂದರೆ ನಾನು ಎಂಬ ಭಾವವಿಲ್ಲದೆ ದೇವ ಸೇವೆಯಲ್ಲಿ ಇರುವುದು. ಸೇವೆಯಲ್ಲಿ ನಾನು ಮಾಡಿದೆ ಅನ್ನುವ ಅಹಂಕಾರ ಬಂದು ಬಿಟ್ಟರೆ ಪುಣ್ಯ ಕಡಿಮೆ. ಸೇವೆಯ ಉದ್ದೇಶ ಪ್ರಜ್ಞಾವೃದ್ಧಿ, ಪವಿತ್ರ ಸಂಸ್ಕಾರ ನಿರ್ಮಾಣ. ಬಾಬ್ದಾದ ಹರ್ಷಿತ ಪಡುವಂತೆ ಕೆಲಸ ಮಾಡುವವರು ನಿಜವಾದ ಸುಪುತ್ರರು. ಸುಪುತ್ರನ ಚಿಹ್ನೆ ತಂದೆಯ ಮಾರ್ಗದಲ್ಲಿ ಸಂಪೂರ್ಣ ಅನುಸರಣೆ. ನಿರ್ಮಾಣ ಸೇವೆ ಎಂದರೆ ಇತರರ ಜೀವನದಲ್ಲಿ ದೇವತೆ ಗುಣಗಳನ್ನು ತರಬೇಕು. ನಿರ್ಮಾಣ ಸೇವೆ ಮಾಡುವಾಗ ನಿಮ್ಮ ಮನೋಭಾವ ನಿರ್ಮಲ ಇರಲಿ. ಬಾಬ್ದಾದ ನೋಡುತ್ತಾರೆ, ಯಾರು ಸೇವೆಯಲ್ಲಿ ಅಹಂಕಾರ ಇಲ್ಲದೆ ನಿರ್ಲಿಪ್ತರಾಗಿದ್ದಾರೆ. ನಿಜವಾದ ಸೇವೆಯ ಫಲ ಎಂದರೆ ತಮ್ಮ ಮನದ ಶಾಂತಿ ಮತ್ತು ಇತರರ ಪ್ರೇರಣೆ. ನಾನು ಯಾರು? ಆತ್ಮಭಾವದಲ್ಲಿರುವವರಿಗೆ ಮಾತು ಶಕ್ತಿ ಪಡೆಯುತ್ತದೆ. ತಂದೆಯ ತೇಜಸ್ಸು ನಿಮ್ಮ ಮುಖದಿಂದ ಹೊರಹೊಮ್ಮಲಿ. ನಿರ್ಮಾಣ, ನಿರ್ಮಲ, ನಿರ್ಮಾಣ ಸ್ಥಿತಿ, ಪರಿಪೂರ್ಣ ದೇವತೆ ಗುಣ. ಅನೇಕರ ಚಿತ್ತವನ್ನು ಬದಲಿಸುವುದು ನಿಜವಾದ ಯೋಗಿಯ ಸೇವೆ. ದೇವತೆಯರು ಮಾತಿನಿಂದ ಬದಲಿಸಲಿಲ್ಲ, ಸ್ವರೂಪದಿಂದ ಬದಲಿಸಿದರು. ಮಾತುಗಳು ಹೃದಯಕ್ಕೆ ತಾಗುವುದಿಲ್ಲ, ಚೆಹರೆಯ ಕಂಪನ ತಾಗುತ್ತದೆ. ಪ್ರತಿದಿನ ನಿಮ್ಮ ಮುಖ, ನಡತೆ, ಮಾತುಗಳು ಬಾಬ್ದಾದ ರುಚಿಯ ಪ್ರತಿಬಿಂಬ ಆಗಿರಲಿ. ಸೇವೆ ಎಂದರೆ ಹಂಚುವುದು ಅಲ್ಲ, ಪ್ರಭಾವ ಬೀರುವುದು. ನಿಮ್ಮ ಪ್ರಭಾವವೇ ನಿಮ್ಮ ಸೇವೆಯ ಪ್ರಮಾಣ ಪತ್ರ. ಮುರಳಿಯ ಮುಖ್ಯ ಸಾರಾಂಶ. ಬಾಬ್ದಾದ ಹೇಳುತ್ತಾರೆ, ಮಕ್ಕಳೇ, ಇಂದು ಬಾಬ್ದಾದ ತಮ್ಮ ಸುಪುತ್ರರನ್ನು ನೋಡಿದ್ದಾರೆ. ತಂದೆಯ ರೂಪವು ನಿಮ್ಮ ಚೆಹರೆಯಿಂದ ಹೊಳೆಯಬೇಕು. ನೀವು ದೇವತೆಗಳ ಮಕ್ಕಳು. ಆದ್ದರಿಂದ ಮಾತು, ಚಿಂತನೆ, ನಡತೆ ಎಲ್ಲವೂ ನಿರ್ಮಲವಾಗಿರಲಿ. ಸೇವೆ ಅಂದರೆ ಕೇವಲ ಬೋಧನೆ ಅಲ್ಲ, ನೀವು ಹೊಸ ಸಂಸ್ಕಾರಗಳನ್ನು ನಿರ್ಮಿಸುತ್ತಿದ್ದೀರಿ. ಆದರೆ ನಿರ್ಮಾಣದ ಜೊತೆ ನಿರ್ಮಾಣ ಸ್ಥಿತಿ ಇರಲಿ. ಅಹಂಕಾರ ಬೇಡ. ಯಾವ ಸೇವೆಯಲ್ಲಾದರೂ ನಾನು ಎಂಬ ಭಾವ ಬಂತು ಅಂದರೆ ದೇವ ಸೇವೆ ಮಾನವ ಸೇವೆಯಾಗಿ ಬಿಡುತ್ತದೆ. ಸೇವೆಯ ಶಕ್ತಿ ಅಂದರೆ ಶಾಂತ ಚೆಹರೆಯ ಕಂಪನ. ನೀವು ಬಾಬ್ದಾದ ಮಕ್ಕಳಾದ್ದರಿಂದ ನಿಮ್ಮ ಮುಖದಿಂದ, ನೋಟದಿಂದ, ಕಂಪನದಿಂದಲೇ ಇತರರು ಹೇಳಬೇಕು, ಇವನೇ ದೇವತೆಯ ಮಗು. ಇದು ನಿಜವಾದ ಸುಪುತ್ರರ ತಂದೆಯಂತೆ ನಿರ್ಮಲ ಮನಸ್ಸು, ನಿರ್ಮಾಣ ಸ್ಥಿತಿ, ನಿರ್ಮಾಣ ಸೇವೆ. ಈ ಮೂರು ಹೊಂದಿದಾಗ ಬಾಬ್ದಾದ ಸಂಪೂರ್ಣ ಸಂತೋಷ ಪಡುತ್ತಾರೆ. ಮಾರಲ್ ಕಥೆ. ಒಮ್ಮೆ ಒಬ್ಬ ಶಿಷ್ಯನು ಗುರುನನ್ನು ಕೇಳಿದ, ಗುರುದೇವ, ನಾನು ದಿನವಿಡೀ ದೇವರ ಸೇವೆ ಮಾಡುತ್ತಿದ್ದೇನೆ, ಆದರೆ ಜನರು ಬದಲಾಗುತ್ತಿಲ್ಲ, ಏಕೆ? ಗುರು ನಕ್ಕು ಹೇಳಿದರು, ನಿನ್ನ ಮಾತುಗಳಲ್ಲಿ ದೇವರ ಜ್ಞಾನ ಇದೆ, ಆದರೆ ನಿನ್ನ ಚೆಹರೆಯಲ್ಲಿ ದೇವರ ಶಾಂತಿ ಕಾಣಿಸುತ್ತಿದೆಯೇ? ಶಿಷ್ಯ ನಿಶ್ಶಬ್ದನಾದ. ಅದರಿಂದ ನಂತರ ಅವನ ಮಾತಿಗಿಂತ ಹೆಚ್ಚು ತನ್ನ ಮುಖದ ಶಾಂತಿಯನ್ನು ಅಭ್ಯಾಸ ಮಾಡುತ್ತಿದ್ದ. ಕೆಲವು ದಿನಗಳಲ್ಲಿ ಜನರು ಹೇಳಲು ಶುರು ಮಾಡಿದರು, ನಿನ್ನ ಮುಖ ನೋಡಿದರೆ ನಮಗೂ ಶಾಂತಿ ಬರುತ್ತದೆ. ಗುರು ಹೇಳಿದರು, ಇದೇ ನಿಜವಾದ ಸೇವೆ, ನಿರ್ಮಾಣ ಸೇವೆ, ಚೆಹರೆಯ ಶಕ್ತಿಯಿಂದ ಪರಿವರ್ತನೆ. ಸಾರವಾದ ಸಂದೇಶ.
ತಂದೆಯ ರೂಪವು ನಿಮ್ಮ ಚೆಹರೆಯಿಂದ ಹೊಳೆಯಲಿ. ಸೇವೆ ನಿರ್ಮಾಣವಾಗಲಿ, ಸ್ಥಿತಿ ನಿರ್ಮಾಣವಾಗಲಿ, ಮಾತು ನಿರ್ಮಲವಾಗಲಿ. ಓಂ ಶಾಂತಿ.